ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮು ಯೂಟ್ಯೂಬ್ನಲ್ಲೆಲ್ಲ ಇವಾಗ ಟ್ರೆಂಡಿಂಗ್ನಲ್ಲಿದೆ ಮಿನಿ ಲಾಗ್ಸ್ ಅಂತ ಹೇಳಿ. ಸೊ ಇದನ್ನು ತುಂಬ ಜನ ಮಾಡ್ತಾ ಇದ್ದಾರೆ. ಸೊ ತುಂಬಾ ಜನ ಬೇಗನೆ ಫೇಮಸ್ ಕೂಡ ಆಗ್ತಾ ಇದ್ದಾರೆ. ಆದರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊ ಯಾವ ರೀತಿ ಮಿನಿ ಲಾಗ್ನ ಮಾಡೋದು, ಮತ್ತು ಯಾವ ರೀತಿ ಎಡಿಟಿಂಗ್ನ ಮಾಡೋದು, ಯಾವ ರೀತಿ ಸ್ಕ್ರಿಪ್ಟ್ ರೈಟಿಂಗ್ನ ಮಾಡೋದು, ಮತ್ತು ಯಾವ ರೀತಿ ಕ್ಯಾಮ್ರಾನ ಹ್ಯಾಂಡಲ್ ಮಾಡೋದು ಅಂತೇಳಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಈಗ ನಾನು ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ, A to Z ಯಾವ ರೀತಿ ಒಂದು ಮಿನಿ ಲಾಗ್ನ ಕ್ರಿಯೇಟ್ ಮಾಡೋದು ಅಂತೇಳಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೂ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಅಲ್ಲಿಗೆ ಸೆಟ್ ಮಾಡಿ. ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಇಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಬೇಕಪ್ಪ, ಏನೇನು ಗ್ಯಾಜೆಟ್ ಬೇಕು ಮತ್ತು ಯಾವ ರೀತಿ ಎಡಿಟಿಂಗ್ನ ಮಾಡೋದು ಅಂತೇಳಿ. ಸೊ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಇವಾಗ ಫಸ್ಟ್ ಬರೋದಾದರೆ ಸೊ ಯಾವ ಗ್ಯಾಜೆಟ್ ಬೇಕಪ್ಪ ಅಂದರೆ ನಿಮಗೆ ಮಿನಿ ಲಾಗ್ ಮಾಡೋಕ್ಕೆ ಸೊ ಒಂದೇ ಫೋನ್ ಇದ್ದರೆ ಸಾಕು. ಯಾವುದೇ ರೀತಿ ನಿಮಗೆ ಮೈಕ್ ಬೇಡ. ಯಾಕಪ್ಪ ಅಂದರೆ ಸೊ ಮೈಕ್ ಫೋನಲ್ಲೇ ಇರುತ್ತೆ. ಸೊ ಈ ರೀತಿ ಇಟ್ಕೊಂಡು ನೀವು ವಾಯ್ಸ್ ಓವರ್ನ ಕೊಡ್ಬೋದು. ಆ ರೀಸನ್ನಿಂದ ನಿಮ್ಮ ಹತ್ರ ಒಂದು ಫೋನ್ ಇದ್ದರೆ ಸಾಕು, ಅದು ಒಂದು ಒಳ್ಳೆ ಕ್ಲಾರಿಟಿ ಇರೋ ಕ್ಯಾಮ್ರಾ ಆಗಿದ್ದರೆ ಸಾಕು. ಸೊ ಯಾವುದೇ ರೀತಿ ಮೈಕ್ ಬೇಡ. ಸೊ ನೀವು ಫೋನಲ್ಲಿ ಮಿನಿ ಲಾಗ್ನ ಮಾಡ್ಕೋಬೋದು. ಗೈಸ್, ಇವಾಗ ನೆಕ್ಸ್ಟ್ ಟಿಪ್ ಕಡೆ ಬರೋದೇ ಕ್ಯಾಮ್ರಾ ಹ್ಯಾಂಡಲು. ಸೊ ತುಂಬಾ ಜನ ಏನು ಮಾಡ್ತಾರಪ್ಪ ಅಂದರೆ ಈ ರೀತಿ ಇಟ್ಕೊಂಡು ವಿಡಿಯೋ ಮಾಡ್ತೀರಾ. ಸೊ ಈ ರೀತಿ ಇಟ್ಕೊಂಡು ವಿಡಿಯೋ ಮಾಡೋಕೆ ಹೋಗ್ಬೇಡಿ. ಯಾಕಪ್ಪ ಅಂದರೆ ಇವಾಗ ನಾನು ವಿಡಿಯೋ ನೋಡ್ತಾ ಇರ್ತೀರಲ್ಲ, ಸೊ ಈ ರೀತಿ ಬರುತ್ತೆ ಅದು ಲ್ಯಾಂಡ್ ಶೇಪ್ನಲ್ಲಿ. ಆ ರೀಸನ್ನಿಂದ ನೀವು ಈ ರೀತಿ ಇಟ್ಕೊಂಡು ವಿಡಿಯೋ ಮಾಡಿ. ಈ ರೀತಿ ಅಂದರೆ ನೀವು ಫ್ರಂಟ್ ಕ್ಯಾಮ್ರಾದಿಂದ ವಿಡಿಯೋ ಮಾಡೋಕೆ ಹೋಗ್ಬೇಡಿ. ಯಾಕಪ್ಪ ಅಂದರೆ ಫ್ರಂಟ್ ಕ್ಯಾಮ್ರಾ ಕ್ಲಿಯರ್ ಇರೋಂಗಿಲ್ಲ. ಆ ರೀಸನ್ನಿಂದ ಯಾವ ರೀತಿ ಇಟ್ಕೊತೀರಪ್ಪ ಅಂದರೆ ಬ್ಯಾಕ್ ಕ್ಯಾಮ್ರಾ ತುಂಬಾ ಕ್ಲಿಯರಿಟಿ ಇರುತ್ತೆ. ಆ ರೀಸನ್ನಿಂದ ಸೊ ಈ ರೀತಿ ಇಟ್ಕೊಂಡು ವಿಡಿಯೋ ಮಾಡಿ. ಎಕ್ಸಾಂಪಲ್ ಈ ಪಕ್ಕ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ತಾ ಇರೋದು ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ಕ್ಯಾಮ್ರಾನ ಹಿಡ್ಕೊಂಡ್ರೆ ಸೊ ನೀವು ಉಲ್ಟಾ ಹಿಡ್ಕೊಂಡು ವಿಡಿಯೋ ಮಾಡಿ. ನೀವು ಫ್ರಂಟ್ ಕ್ಯಾಮ್ರಾದಿಂದ ವಿಡಿಯೋ ಮಾಡಿದರೆ ಅಷ್ಟೊಂದು ಕ್ಲಾರಿಟಿ ಬರೋಂಗಿಲ್ಲ. ಆ ರೀಸನ್ನಿಂದ ನೀವು ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋನ ಮಾಡಿ. ಇವಾಗ ನೆಕ್ಸ್ಟ್ ಟಿಪ್ ಕಡೆ ಬರೋದು ಸ್ಕ್ರಿಪ್ಟು. ಸೊ ಸ್ಕ್ರಿಪ್ಟ್ ಯಾವ ರೀತಿಯಪ್ಪ ಅಂದರೆ ಇವಾಗ ಬೇರೆ ಬೇರೆ ಕ್ಯಾಟಗರಿ ಚಾನಲ್ನ ನೋಡಿರ್ತಾರೆ. ನ್ಯೂಸ್ ಚಾನಲ್ ಆಗಿರ್ಬೋದು, ಅವ್ರು ಮೊದಲೇ ಸ್ಕ್ರಿಪ್ಟನ್ನು ರೆಡಿ ಮಾಡಿಟ್ಕೊಂಡು ಆಮೇಲೆ ವಿಡಿಯೋ ಮಾಡ್ತಾರೆ. ಆದರೆ ಮಿನಿ ಲಾಗ್ನಲ್ಲಿ ಆ ರೀತಿ ಆಗಂಗಿಲ್ಲ. ಸೊ ನಿಮಗೆ ಗೊತ್ತಿರಂಗಿಲ್ಲ ನೀವು ಬೆಳಗ್ಗೆಯಿಂದ ನೈಟ್ವರೆಗೂ ಎಲ್ಲೆಲ್ಲಿ ಹೋಗ್ತೀರಾ ಅಂತೇಳಿ. ಸೊ ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿರ್ತೀರಾ. ಸೊ ಕ್ಯಾಪ್ಚರ್ ಮಾಡ್ಕೊಂಬಂದು ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ ಒಂದು ಪೆನ್, ಒಂದು ನೋಟ್ಸ್ನ ತೊಗೊಂಡು ಸೊ ಎಲ್ಲ ಬರ್ಕೊಳ್ಳಿ ಬೆಳಗಿಂತ ಏನೇನಾಯಿತು ಅಂತೇಳಿ. ಸೊ ಬರ್ಕೊಂಡು ವಿಡಿಯೋ ನೋಡಿಕೊಂಡು ಫಸ್ಟ್ ಯಾವ ಕ್ಲಿಪ್ನ ಹಾಕಿದರೆ ಸೊ ವಿಡಿಯೋ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಸೊ ಆ ಕ್ಲಿಪ್ನ ಇಟ್ಕೊಂಡು ಸೊ ನೀವು ಬರ್ಕೊಳ್ಳಿ ಏನೇನಾಯಿತು ಅಂತೇಳಿ. ಬರ್ಕೊಂಡು ಆಮೇಲೆ ವಾಯ್ಸ್ ಓವರ್ನ ಕೊಟ್ಕೊಂಡು ಸೊ ವಿಡಿಯೋನ ಸಿಂಕ್ ಮಾಡಿ. ಸೊ ಯಾವ್ಯಾವ ಮಾತಾಡಿದಾರಲ್ಲ ಸೊ ಎಲ್ಲೆಲ್ಲಿ ಆ ವಿಡಿಯೋ ಸಿಂಕ್ ಆಗುತ್ತೆ ನೋಡಿ. ಸೊ ಅಲ್ಲಿ ಎಡಿಟಿಂಗ್ನ ಮಾಡ್ಕೊಳ್ಳಿ. ಇವಾಗ ನಿಮಗೆ ಸ್ಕ್ರಿಪ್ಟ್ ಬಗ್ಗೆ ಗೊತ್ತಾಯ್ತು ಅನ್ಕೊತೀನಿ, ಯಾವ ರೀತಿ ಸ್ಕ್ರಿಪ್ಟ್ನ ಬರ್ಕೋಬೇಕು ಅಂತ ಹೇಳಿ. ಇವಾಗ ನೆಕ್ಸ್ಟ್ ಬರೋದ್ರೆ ಸಾಂಗ್ಸು ಮತ್ತು ಮೀಮ್ಸು. ಸೊ ನೀವು ನಾರ್ಮಲಾಗಿ ವಿಡಿಯೋ ಮಾಡಿದ್ದೀರಾ ಅಂದರೆ ಮಿನಿ ಲಾಗ್ನ ಸೊ ಅಷ್ಟೊಂದು ಇಂಟ್ರೆಸ್ಟಾಗಿ ಕಾಣಂಗಿಲ್ಲ. ಸೊ ಜನ ನೋಡ್ತಾರಲ್ಲ, ಸೊ ಅವ್ರಿಗೆ ಒಂದು ಇಂಟ್ರೆಸ್ಟ್ ಬರೋಂಗಿಲ್ಲ ಸೊ ನೋಡೋಕ್ಕೆ. ಅವಾಗ ನೀವು ಏನು ಮಾಡ್ತೀರಪ್ಪ ಅಂದರೆ ಮಧ್ಯೆ ಮೀಮ್ಸ್ ಆ್ಯಡ್ ಮಾಡೋದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆ್ಯಡ್ ಮಾಡೋದು ಮಾಡಿ. ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಸಾಂಗ್ಸು ಮತ್ತು ಮೀಮ್ಸ್ ಎಲ್ಲಿ ಸಿಗ್ತಾವಪ್ಪ ಅಂದರೆ ಸೊ ಯೂಟ್ಯೂಬ್ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿ. ನಿಮಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಲ್ಲ ಸೊ ಅದನ್ನ ಸರ್ಚ್ ಮಾಡಿ. ಸೊ ಮುಂದ್ಗಡೆ NCS ಅಂತ ಹಾಕಿ. ಸೊ ಯಾಕಪ್ಪ ಅಂದರೆ ನೀವೇನಾದರೂ NCS ಹಾಕಲಿಲ್ಲ ಅಂದರೆ ಸೊ ಫಿಲಮ್ ಸಾಂಗ್ನ ಡೌನ್ಲೋಡ್ ಮಾಡಿಕೊಂಡು ನೀವೇನಾದರೂ ಯೂಸ್ ಮಾಡಿದರೆ ಅಂದರೆ ಸೊ ಇನ್ಸ್ಟಾಗ್ರಾಮ್ನಲ್ಲಿ ನಡೆಯುತ್ತೆ, ಆದರೆ ಯೂಟ್ಯೂಬ್ನಲ್ಲಿ ಆ ರೀತಿ ನಡೆಯಂಗಿಲ್ಲ. ಯಾಕಪ್ಪ ಅಂದರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಆ ರೀಸನ್ನಿಂದ ಮುಂದ್ಗಡೆ ಯಾವ ಸಾಂಗ್ ಬೇಕಲ್ಲ ಅದು ಮುಂದ್ಗಡೆ NCS ಅಂತ ಹಾಕಿಬಿಟ್ಟು ಸಾಂಗ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಮೀಮ್ಸು, ಸೊ ಮೀಮ್ಸ್ ಯಾವುದೇ ರೀತಿ ಕಾಪಿರೈಟ್ ಕ್ಲೈಮ್ ಬರೋಂಗಿಲ್ಲ. ಯಾಕಪ್ಪ ಅಂದರೆ ಅವು 10 ಸೆಕೆಂಡ್ ಒಳಗಡೆ ಇರ್ತವೆ. ಆ ರೀಸನ್ನಿಂದ ನಿಮಗೆ ಯಾವ ರೀತಿ ಕಾಪಿರೈಟ್ ಕ್ಲೈಮ್ ಬರೋಂಗಿಲ್ಲ. ಸೊ ನೀವು ಹೋಗಿ ಯೂಟ್ಯೂಬ್ನಲ್ಲಿ ಡೌನ್ಲೋಡ್ನ ಮಾಡ್ಕೊಳ್ಳಿ. ಗೈಸ್, ಒಂದು ಮಿನಿ ಲಾಗ್ನ ಕ್ರಿಯೇಟ್ ಮಾಡೋಕ್ಕೆ ಏನೇನು ಗ್ಯಾಜೆಟ್ ಬೇಕು ಮತ್ತು ಯಾವ ರೀತಿ ಸ್ಕ್ರಿಪ್ಟ್ ಬೇಕು ಮತ್ತು ಯಾವ ಮೀಮ್ಸು ಮತ್ತು ಸಾಂಗ್ಸ್ ಬೇಕು ಎಲ್ಲ ನಿಮಗೆ ಆಲ್ರೆಡಿ ಗೊತ್ತಾಯಿತು. ಇವಾಗ ಬನ್ನಿ ಅದನ್ನ ಯಾವ ರೀತಿ ಎಡಿಟಿಂಗ್ ಮಾಡೋಂತ ತಿಳಿಸ್ಕೊಡ್ತೀನಿ. ಗೈಸ್, ನೀವು ಮಿನಿ ಲಾಗ್ನ ಕ್ರಿಯೇಟ್ ಮಾಡೋಕ್ಕೆ ಯಾವ ಆ್ಯಪ್ ಯೂಸ್ ಮಾಡ್ತೀರಪ್ಪ ಅಂದರೆ ಸೊ ಎಡಿಟಿಂಗ್ ಆಗಿ ನೀವು CapCut ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಇದು ಪ್ಲೇಸ್ಟೋರ್ನಲ್ಲಿಲ್ಲ, ನೀವು ಗೂಗಲ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ್ಯಾವ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀರಲ್ಲ ಸೊ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಮೀಮ್ಸ್ ಆಗಿರ್ಬೋದು, ಅವನ್ನ ನೀವು ಇಲ್ಲಿ ಆ್ಯಡ್ನ ಮಾಡ್ಕೋಬೇಕು. ಸೊ ನಾವು ಒಂದಿಷ್ಟನ್ನ ಸೆಲೆಕ್ಟ್ನ ಮಾಡ್ಕೊತೀನಿ ನಿಮ್ಮ ತೋರ್ಸೋಕ್ಕೋಸ್ಕರ. ಸೆಲೆಕ್ಟ್ ಮಾಡಿಕೊಂಡು ಯಾಡ್ ಅಂತ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಅವು ಕಂಪ್ರೆಸಿಂಗ್ ಆಗಬೇಕು. ಸೊ 100% ಆಗೋರು ವೇಟ್ನ ಮಾಡಬೇಕು ನಾವು. ಈಗ ಕಂಪ್ರೆಸಿಂಗ್ ಆಗಿದೆ, ಕಂಪ್ಲೀಟಾಗಿ 100%. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಾವು ವಿಡಿಯೋ ಮಾಡ್ಕೊಂಬಂದಿರ್ತೀವಿ, ಅದರಲ್ಲಿ ನಾವು ಮಾತಾಡಿದ್ದೆಲ್ಲ ಬಂದಿರುತ್ತೆ. ಅದನ್ನ ಯಾವ ರೀತಿ ಮ್ಯೂಟ್ ಮಾಡೋದಪ್ಪ ಅಂದರೆ ಇಲ್ಲಿ ವಿಡಿಯೋ ಪಕ್ಕ ಮ್ಯೂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ತಾ ಇರ್ಬೋದು ವಿಡಿಯೋ ಸೌಂಡ್ ಆಫ್ ಅಂತ ಬರ್ತಾ ಇದೆ. ಇವಾಗ ಮ್ಯೂಟ್ ಆಯ್ತದು. ಇವಾಗ ನೆಕ್ಸ್ಟ್ ಬರೋದು ಮ್ಯೂಸಿಕ್ನ ಹಾಕೋದು. ಸೊ ಯಾವ ರೀತಿಯಪ್ಪ ಅಂದರೆ ಕೆಳಗಡೆ ನೋಡಿ ಇಲ್ಲಿ ಯಾಡ್ ಆಡಿಯೋ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೌಂಡ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪಕ್ಕ ಫೋಲ್ಡರ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರಾಮ್ ಡಿವೈಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫೋನಲ್ಲಿ ಇರೋ ಎಲ್ಲ ಸಾಂಗ್ಸು ಬರ್ತವೆ, ನೀವು ಇಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ನೀವೇನಾದರೂ ಎಕ್ಸ್ಟ್ರಾ ಇಲ್ಲೇ ವಾಯ್ಸ್ ಓವರ್ನ ಕೊಡ್ತೀರಾ ಅಂದರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ರೆಕಾರ್ಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಂಟ್ರ್ ಒಂದು ಆಪ್ಷನ್ ಇದೆಯಲ್ಲ ಮೈಕಿಂದು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇಲ್ಲೇ ವಾಯ್ಸ್ ಓವರ್ನ ಕೊಡ್ಬೋದು. ನೀವು ಬೇಕಂದರೆ ಆಲ್ರೆಡಿ ಕೊಟ್ಟಿದ್ದಾರೆ ಬೇರೆ ಆ್ಯಪ್ನಲ್ಲಿ ಅಂದರೆ ಸೊ ಅದನ್ನು ಕೂಡ ನೀವು ಸಾಂಗ್ಸ್ನಲ್ಲಿ ಹೋಗಿ ನೀವು ಆ ವಾಯ್ಸ್ ಓವರ್ನ ನೀವು ಆ್ಯಡ್ ಕೂಡ ಮಾಡ್ಕೋಬೋದು.
ಇವಾಗ ನೆಕ್ಸ್ಟ್ ನೀವು ವಾಯ್ಸ್ ಓವರ್ನ ಕೊಟ್ಟಿರ್ತಿರಲ್ಲ, ಸೊ ನಿಮ್ಮ ಅಕ್ಕಪಕ್ಕ ಏನಾದರೂ ಬೈಕ್ ಸೌಂಡ್ ಏನಾದರೂ ಬರ್ತಾ ಇದ್ದರೆ, ಸೊ ನೀವು ಅದನ್ನ ಯಾವ ರೀತಿ ರೆಡ್ಯೂಸ್ ಮಾಡೋದಪ್ಪ ಅಂದರೆ ಲಾಸ್ಟ್ ಒಂದು ಆಪ್ಷನ್ ಇದೆ ನಾಯ್ಸ್ ರೆಡ್ಯೂಸ್ ಅಂತೇಳಿ, ಅದನ್ನ ಕ್ಲಿಕ್ ಮಾಡಿಕೊಂಡು ಸೊ ನೀವೇನಾದರೂ ಅದನ್ನ ಎನ್ಬಲ್ ಮಾಡಿಕೊಡ್ರಿ ಅಂದರೆ ಸೊ ನಿಮ್ಮ ವಾಯ್ಸ್ ಮಾತ್ರ ಕೇಳಿಸುತ್ತೆ, ನಿಮ್ಮ ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಇರುತ್ತಲ್ಲ ಸೊ ಅದೆಲ್ಲ ಹೈಡ್ ಆಗುತ್ತೆ. ಇವಾಗ ನೆಕ್ಸ್ಟ್ ನೀವೇನಾದರೂ ವೀಡಿಯೋ ಮಧ್ಯೆ ಮಧ್ಯೆ ಮೀಮ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಆ್ಯಡ್ ಮಾಡಬೇಕಪ್ಪ ಅಂದರೆ ಯಾವ ರೀತಿಯಪ್ಪ ಅಂದರೆ ನೀವು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮಗೆ ಎಲ್ಲಿ ಬೇಕಲ್ಲ ಅಲ್ಲಿ ನಿಲ್ಲಿಸ್ಕೊಂಡು ಕೆಳಗಡೆ ಒಂದು ಆಪ್ಷನ್ ಇದೆ ಸ್ಲಿಪ್ಟ್ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ವಿಡಿಯೋ ಕಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಮೀಮ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ನೀವು ಅಲ್ಲಿ ಆ್ಯಡ್ನ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು ನಾನು ಒಂದು ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮತ್ತು ನೀವೇನಾದರೂ ನಿಮ್ಮ ವೀಡಿಯೋನ ಝೂಮ್ ಏನಾದರೂ ಮಾಡ್ಕೋಬೇಕಪ್ಪ ಅಂದರೆ ಸಿಂಪಲ್ಲಾಗಿ ಜಸ್ಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಸೊ ವೀಡಿಯೋ ಪ್ಲೇ ಆಗಿರುತ್ತೆ, ಅದನ್ನ ಲಾಂಗ್ ಪ್ರೆಸ್ ಮಾಡಿಕೊಂಡು ನೀವೇನಾದರೂ ಝೂಮ್ ಮಾಡ್ಕೋಬೋದು ಅಂದರೆ ಝೂಮ್ ಕೂಡ ಮಾಡ್ಕೋಬೋದು. ಸೊ ನೀವೇನಾದರೂ ಹಾಗೆ ನಾರ್ಮಲ್ ಇತ್ತಂದರೆ ನಾರ್ಮಲ್ ಕೂಡ ಮಾಡ್ಕೋಬೋದು. ಸೊ ಯಾವ ರೀತಿ ಅಂತೇಳಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವೇ. ಇವಾಗ ನೆಕ್ಸ್ಟ್ ನೀವೇನಾದರೂ ನಿಮ್ಮ ವೀಡಿಯೋನ ಕಲರ್ಫುಲ್ಲಾಗಿ ಮಾಡ್ಕೋಬೇಕಪ್ಪ ಅಂದರೆ ಯಾವ ರೀತಿ ಮಾಡೋದಂದರೆ ಸೊ ನಿಮ್ಗೆ ಯಾವ ವೀಡಿಯೋನ ನೀವು ಕಲರ್ಫುಲ್ ಮಾಡ್ಕೋಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನೋಡಿ ಅಡ್ಜಸ್ಟ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಯಾವ ರೀತಿ ಕಲರ್ ಬೇಕಲ್ಲ ನೀವು ಆ ರೀತಿ ಕಲರ್ನ ಹಾಕೋಬೋದು. ಎಕ್ಸಾಂಪಲ್ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈ ಎಲೆ ಕಲರ್ನ ಯಾವ ರೀತಿ ಗ್ರೀನ್ ಕಲರ್ ಮಾಡ್ತೀನಿ ಅಂತ ನೋಡ್ತಾ ಇರೋದು ಕಲರ್ಫುಲ್ಲಾಗಿ. ಈ ರೀತಿಯಾಗಿ ನೀವು ಯಾವ ಕಲರ್ ಬೇಕಲ್ಲ ಸೊ ಆ ಕಲರಾಗಿ ಕಲರ್ಫುಲ್ನ ಮಾಡ್ಕೋಬೋದು. ಈಗ ಇಷ್ಟು ಮಾಡಿ ಸಾಕು, ಕಂಪ್ಲೀಟಾಗಿ ಒಂದು ಮಿನಿ ಲಾಗು ಕ್ರಿಯೇಟ್ ಆಯಿತು. ಇವಾಗ ಸೇವ್ ಮಾಡೋದು ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಯಾರೋ ಮಾರ್ಕ್ ಪಕ್ಕ ಒಂದು ಕ್ವಾಲಿಟಿ ಸೆಲೆಕ್ಟ್ ಮಾಡೋದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ಸೆಟ್ಟಿಂಗ್ ಮಾಡಬೇಕಪ್ಪ ಅಂದರೆ ಲಾಸ್ಟ್ ಒಂದು ಕಾಣಿಸ್ತಾ ಇದೆಯಲ್ಲ ಕೋಡ್ ರೇಟ್ ಅಂತೇಳಿ, ಸೊ ಅದನ್ನ ಫುಲ್ಲು ಎಳ್ಕೊಂಡು ಸೊ ಲಾಸ್ಟ್ವರೆಗೂ ಇಟ್ಕೊಳ್ಳಿ. ಸೊ ಫುಲ್ ಇಟ್ಕೊಳ್ಳಿ, ಅದನ್ನ ಅಷ್ಟು ಇಟ್ಕೊಂಡು ನೀವು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಗೈಸ್ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಯಾವ ರೀತಿ ಒಂದು ಮಿನಿ ಲಾಗ್ನ ಎಡಿಟಿಂಗ್ ಮಾಡೋದು ಕಂಪ್ಲೀಟ್ ಆಗಿ ಅಂತೇಳಿ. ಇವಾಗ ನೆಕ್ಸ್ಟ್ ಬರೋದ್ರೆ ಅಪ್ಲೋಡ್ ಮಾಡೋಕ್ಕೆ ಯಾವ ರೀತಿ ಕೆಟಗರಿನ ಸೆಲೆಕ್ಟ್ ಮಾಡಬೇಕು ಅಂತೇಳಿ. ಸೊ ನೀವು ಜಸ್ಟ್ ನಿಮ್ಮ ಮನೆಯಲ್ಲಿದ್ದು ಸೊ ನೀವೇನಾದರೂ ಮಿನಿ ಲಾಗ್ನ ಮಾಡ್ತಾ ಇದ್ರೆ ಅಂದರೆ ಎಂಟರ್ಟೈನ್ಮೆಂಟ್ ಅಂತ ಇದೆಯಲ್ಲ ಸೊ ಆ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಬೈಕ್ನಲ್ಲಿ ಕಾರ್ನಲ್ಲಿ ಏನಾದರೂ ಅಡ್ಡಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ರೆ ಅಂದರೆ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಕ್ಯಾಟಗರಿ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ನಿಮ್ಗೆ ಬೇಗನೆ ನೀವು ಫೇಮಸ್ ಆಗ್ತೀರಾ. ಯಾಕಪ್ಪ ಅಂದರೆ ಇವಾಗ ಮಿನಿ ಲಾಗು ಫುಲ್ ಟ್ರೆಂಡಿಂಗ್ನಲ್ಲಿದೆ. ಆ ರೀಸನಿಂದ ನಿಮಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಒಂದು ಮಿನಿ ಲಾಗ್ನ ಫಸ್ಟಿಂದ ಎಂಡ್ವರೆಗೂ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ್ತಾ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೂಡಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.